ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಜೈಲು ಸೇರಿದ್ದರೂ ಆಕೆಯ ಕುಟುಂಬಸ್ಥರ ದವಲತ್ತು ಮಾತ್ರ ಇನ್ನೂ ಕೂಡ ಕಡಿಮೆಯಾದಂತೆ ಕಾಣಿಸ್ತಾ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಪವಿತ್ರ ಗೌಡಳನ್ನ ನೋಡೋದಕ್ಕೆ ಆಕೆಯ ಕುಟುಂಬಸ್ಥರು ಇವತ್ತು ಬಂದಿದ್ರು. ಈ ಟೈಮ್ನಲ್ಲಿ ಮಾಧ್ಯಮಗಳ ವಿರುದ್ಧ ಪವಿತ್ರ ಗೌಡ ಅವರ ಸಹೋದರ ಗರಂ ಆದ್ರು. ನಿಮಗೆ ಮಾಡೋದಕ್ಕೆ ಕೆಲಸ ಇಲ್ವಾ ಅಂತೇಳಿ ಧಿಮಾಕ್ ತೋರಿಸ್ತಾ. ಅಕ್ಕ ಜೈಲು ಸೇರಿದ್ರು ಕೂಡ ತಮ್ಮನ ಪೊಗರು ಮಾತ್ರ ಇನ್ನೂ ಇಳಿದಿಲ್ಲ. ವಿಡಿಯೋ ಮಾಡ್ತೀರಾ? ಮಾಡಕ್ ಕೆಲಸ ಇಲ್ಲ ನಿಮ್ದೆಲ್ಲ. ವಿಡಿಯೋ ಮಾಡ್ತೀರಾ? ಮಾಡಕ್ ಕೆಲಸ ಇಲ್ಲ ನಿಮ್ದೆಲ್ಲ. ವಿಡಿಯೋ ಮಾಡ್ತೀರಾ? ಮಾಡಕ್ ಕೆಲಸ ಇಲ್ಲ. ಈತ ತೋರಿಸ್ತಾ ಇರೋ ಈ ಧಿಮಾಕು, ಈ ಪೊಗರಿಂದಲೇ ಇವತ್ತು ಪವಿತ್ರ ಗೌಡ ಡಿ ಆ್ಯಂಡ್ ಗ್ಯಾಂಗ್ ಇವತ್ತು ಅಂಧರಾಗಿದ್ದಾರೆ ಸರ್. ಅದೇ ಪೊಗರನ್ನ ಈತನೂ ತೋರಿಸ್ತಾ ಇದ್ದಾನೆ. ಇಷ್ಟೆಲ್ಲ ಆದರೂ ಕೂಡ ಬುದ್ಧಿ ಕಲ್ತಿಲ್ವಾ ಅಂತ. ಅದು ಮಾಧ್ಯಮದವರಿಗೆ ಬೈಯೋದು. ಯಾಕ್ರಿ ವಿಡಿಯೋ ಮಾಡ್ತೀರಾ, ಮಾಡೋಕ್ಕೆ ಕೆಲಸ ಇಲ್ವಾ ಅಂತೇಳಿ. ಈಗ ಮೀಡಿಯಾದವ್ರೂ ಎಲ್ಲ ವೀಡಿಯೋನು ಮಾಡ್ಕೋಬೇಕು ಅಂತೇನಿಲ್ಲ. ಹೇಳ್ಬಿಡ್ತೀನಿ ಕೇಳಿ ನಿಮಗೆ, ಗೊತ್ತಾಯ್ತಾ? ಆಮೇಲೆ ಮೀಡಿಯಾದವ್ರೇನು ಅತೀತರಲ್ಲ, ಬೈಕಂಗೆ ಕೂತ್ಕೊಳ್ಳಿ, ನಮಗೇನು ಪ್ರಾಬ್ಲಮ್ ಏನಿಲ್ಲ. ನಾವೇನು ಪ್ರಶ್ನಾತೀತರಲ್ಲ. ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ನಾವು ನೀವು ಓಕೆ, ನಮ್ಮನ್ನು ಪ್ರಶ್ನೆ ಮಾಡ್ಬೋದು, ನಮ್ಮನ್ನು ಪ್ರಶ್ನೆ ಮಾಡಬೇಕು, ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಮಾಡಬೇಕು. ಏನು ಮಾಡೋಕ್ಕೇನು ಕೆಲಸ ಇಲ್ವಾ ಅಂತ ಕೇಳಿರೋದಷ್ಟೇ. ನಮ್ಮ ಕೆಲಸನೇ ಇದು ಒಂದಿದ್ರೆ ಆಗಿರೋದು. ನಿಜ. ಗೊತ್ತಾಯ್ತಾ? ಕ್ಯಾಮ್ರಾಮನ್ ಕೆಲಸ ಏನು? ಕ್ಯಾಮ್ರಾಮನ್ ಕೆಲಸ ಕ್ಯಾಮ್ರಾ ಶೂಟ್ ಮಾಡಿ ಸರ್, ನಮ್ಮ ಕೆಲಸನೇ ಮಾಡ್ತಿರೋದು ಅಂದಿದ್ರೆ ಆಗಿರೋದು. ಈಗ ಇನ್ನೊಬ್ಬ 4 ಜನ ಕೇಳ್ಬತ್ತಾನೆ ನನ್ನ, ಈಗ ತಿರುಗಿ ಬರ್ತಾನೆ ನನ್ನ ಮೇಲೆ. ಹೌದು, ಇಂಥದ್ದೇ ಕೆಲಸ ಮಾಡ್ಕೊಂಡಿರಿ ನೀವು, ಊರಲ್ಲಿ ಹೋಗೋರ್ನೆಲ್ಲ ಶೂಟ್ ಮಾಡ್ಕೊಂಡಿರಿ ಅಂತ ಹೇಳ್ಬಿಡ್ತಾನೆ ನನಗೆ. ನೋಡಪ್ಪ ಪುಟ, ಹೇಳ್ತೀನಿ ಕೇಳಿಸ್ಕೊಳಪ್ಪ. ಏನಂದರೆ, ಈ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲೇ ಬರೆದಿದ್ದಾರೆ, A1 ಪವಿತ್ರ ಗೌಡ ಅನ್ನುವ ಹೆಣ್ಣು ಮಗಳಿಂದಾನೇ ಈ ಇಡೀ ಪ್ರಕರಣ ಬೆಳಕಿಗೆ ಬಂದಿರೋದು ಮತ್ತು ಇಡೀ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರೋದು. ಇನ್ನೂ ಮುಂದುವರೆದು ಬರೆದಿದ್ದಾರೆ. ಈ ಹೆಣ್ಣು ಮಗಳು ಪ್ಲ್ಯಾನ್ ಮಾಡಿದ ಕಾರಣಕ್ಕಾಗಿಯೇ ಮತ್ತು ಪ್ರಚೋದನೆ ಕೊಟ್ಟ ಕಾರಣಕ್ಕಾಗಿಯೇ ಇಡೀ ಪ್ರಕರಣ ದೊಡ್ಡ ಆಯಾಮವನ್ನು ಪಡೆದುಕೊಂಡಿದ್ದು. ಅಲ್ಲಿ ನೋಡಿ, A1, A3, A7, A11, A12, A13 ಹಾಗೂ A16 ಆರೋಪಿಗಳು ಕೊಲೆಯಂಥ ಗಂಭೀರ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಇವರುಗಳಿಗೆ ಕಾನೂನಿನ ಮೇಲೆ ಕಿಂಚಿತ್ತೂ ಗೌರವವೇ ಇಲ್ಲ. ಅದು ಇದುವರೆಗಿನ ಸಾಕ್ಷ್ಯಾಧಾರಗಳಿಂದ ದೃಢಪಟ್ಟಿರುತ್ತದೆ. A1 ಯಾರಪ್ಪ? ಪವಿತ್ರ ಗೌಡ್ರು. ಗೊತ್ತಾಯ್ತಾ? ಎಸ್. ಅದಕ್ಕೇನೇ ನಮ್ಮ ಕೆಲಸನೇ ಅದು. ಆಯಿತಾ? ನಮ್ಮ ಕೆಲಸ ಏನು? ನಮ್ಮ ಫೋಟೋ ಜರ್ನಲಿಸ್ಟ್ ಅಥವಾ ವಿಡಿಯೋ ಜರ್ನಲಿಸ್ಟ್ ಕೆಲಸ ಏನು? ಅದನ್ನೇ ತೋರಿಸೋದು. ಸುಮ್ಮನೆ ಬೀದಿಲಿ ಹೋಗೋರ್ದೆಲ್ಲ ನಾವೇನು ಫೋಟೋಶೂಟ್ ಮಾಡ್ತಾ ಇರಲಿಲ್ಲಪ್ಪ. ಆ ಪರಪ್ಪನ ಅಗ್ರಹಾರದ ಬಳಿ ಇರುವ ಜಾಗಗಳನ್ನು ನಾವು ಶೂಟ್ ಮಾಡ್ತಾ ಇದ್ವಿ. ಅಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ, ಅದು ಒದ್ದಾಡ್ಕೊಂಡು ಹೋದರೆ ಅಲ್ಲಿ ಜೈಲು ಸಿಗ್ತದೆ. ನಾವು ಶೂಟ್ ಮಾಡ್ತಾ ನಿಂತ್ಕೊಂಡಿದ್ವಿ. ಆವಾಗ ನೀವೆಲ್ಲರೂ ಬಂದ್ರಿ. ಗೊತ್ತಾಯ್ತೇನಪ್ಪ ಪುಟ? ನಮ್ಮ ಕೆಲಸನೇ ಇದು ಕಣಪ್ಪ. ಇವನೇ ಏನೋ ನಿನ್ನ ಹೆಸರು ಗೊತ್ತಿಲ್ಲ ನನಗೆ. ಪವಿತ್ರ ಗೌಡ ತಮ್ಮ ಅಂತ ಅಷ್ಟೇ. ಪವಿತ್ರ ಗೌಡ ತಮ್ಮನೇ. ನಮ್ಮ ಕೆಲಸನೇ ಶೂಟ್ ಮಾಡ್ದೆ ಕಣ. ಕೇಳಿಸ್ಕೊಳಪ್ಪ ಪುಟ, ನಿನ್ನ ಬಗ್ಗೆ ಏನಿಲ್ಲಪ್ಪ. ಸಹಜವಾಗಿ ಏನು ಅನ್ಸಿರ್ತದೆ ನಿನಗೆ, ಬಹುಶಃ ನಿಮ್ಮನ್ನೆಲ್ಲ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದಾರೆ ಅಂತ. ಪಾಪ ಆತನಿಗೆ ಬೇಜಾರಾಗಿರ್ತದೆ. ಆತನ ಬೈತಾ ಕೂತ್ಕೊಳ್ಳೋದಲ್ರಿ ನಾವು. ಧಿಮಾಕು ಅದು ಇದು ಮತ್ತೊಂದು ಅಲ್ಲ. ಆತನಿಗೆ ಸಹಜವಾಗಿ ಯಾವ ಕ್ಯಾಮ್ರಾದಲ್ಲೂ ಕಾಣಿಸ್ಕೊಂಡಿರಲ್ಲ, ಯಾವ ಟಿ ವಿಲೂ ಬಂದಿರಲ್ಲ. ಇವಾಗ ಬಂದ್ಬಿಟ್ಟಿದ್ದಾರೆ ಅವರು. ಅಕ್ಕ ಬೇರೆ ಜೈಲಲ್ಲಿದ್ದಾರೆ ಅನ್ನೋ. ಅಕ್ಕನೂ ಜೈಲಲ್ಲಿದ್ದಾರೆ. ಭಾಳ ಬೇಜಾರಿರುತ್ತೆ. ಮತ್ತು ಅವ್ರದ್ದೇನು ಪಾಲು ಇರಲ್ವಲ್ಲ ಇದರಲ್ಲಿ. ತಮ್ಮಂದು ಏನು ಪಾಲು ಏನಿಲ್ವಲ್ಲ. ಅಕ್ಕ ಮಾಡಿದ ಕೆಲಸಕ್ಕೆ ತಮ್ಮನ್ನ ಯಾಕೆ ನಾವು ಗುರಿ ಮಾಡಬೇಕು ಅಲ್ವಾ? ಮಾಡೋಕ್ಕೇನು ಕೆಲಸ ಇಲ್ವಾ ಅಂದರು. ಸರ್, ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ ಅಂತ ಆಗಿರೋದಲ್ಲ ಅಷ್ಟೇ. ಗೊತ್ತಾಯ್ತಾ? ಆಮೇಲೆ ಸುಮ್ಮನೆ ಮೀಡಿಯಾದವ್ರನ್ನ ಬೈತಾ ಕೂತ್ಕೊಳ್ಬೇಕು. ನಿಮಗೆ ನಾಲ್ಗೆಗೆ ಭಾಳ ಚೆನ್ನಾಗಿರ್ತದೆ, ಉಪ್ಪಿನಕಾಯಿ ಹಾಕ್ದಂಗೆ ಇರ್ತದೆ ಅಂತಂದರೆ ಬೈತಾ ಕೂತ್ಕೊಳ್ಳಿ, ನನಗೇನು ತೊಂದರೆ ಇಲ್ಲ. ನಾನು ಈ ಡಾಕ್ಯುಮೆಂಟ್ಗಳನ್ನು ಬಿಟ್ಟು ಎಲ್ಗೂ ಹೋಗಲ್ಲಪ್ಪ. ಅದು ರಿಮ್ಯಾಂಡ್ ಅಪ್ಲಿಕೇಶನ್ ಡಾಕ್ಯುಮೆಂಟ್. ಸ್ವಲ್ಪ ದಿನ ಆದಮೇಲೆ ಚಾರ್ಜ್ ಶೀಟು ಬರುತ್ತೆ. ನಿಮಗೆ ಅದನ್ನು ಹೇಳ್ಬಿಡ್ತೀನಿ ಕೇಳಿ.
ಈಗಾಗಲೇ 8 ವಿಷಯ ಈ 4 ಜನರನ್ನ ಜೈಲಿಗೆ ಯಾಕೆ ಪೊಲೀಸ್ ಕಸ್ಟಡಿಗೆ ಯಾಕೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಇದೆ. 16 ವಿಷಯ ಜೈಲಿಗೆ ಯಾಕೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಇದೆ. ನಾವು ಅದನ್ನು ಇಟ್ಕೊಂಡೇ ಮಾತಾಡ್ತಾ ಇರೋದು ಮತ್ತು ನಮ್ಮ ಕೆಲಸ ನಾವು ಮಾಡ್ತಾ ಇರೋದು. ಇವರಿಗೆಲ್ಲ ನಾವು ಪಾಪ ಏನು ಅನ್ನೋದು ಬೇಡ, ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಏನೂ ಅನ್ನೋದು ಬೇಡ ಪಾಪ. ಈ ಅಪ್ಪ ಪವಿತ್ರ ಗೌಡ ಅವರ ತಮ್ಮನು ಅಲ್ವೇ, ನಮ್ಗೇನು ಪಾಪ ನಿಂದ ಏನಾಗಬೇಕು, ನಮ್ಗೇನಾದ್ರು ಸಮಸ್ಯೆ ಆಗದಾ, ಒಳಗಿಡ್ದಾನೆ ಅಪ್ಪ? ಇಲ್ಲಲ್ಲ ಪಾಪ, ಅಪ್ಪ ಅದು ಓದ್ತಾ ಇದೆ ಪಾಪ, ಅದು ಓದ್ತಾ ಇರುವಾಗ ಅದು ಹೇಳದೆ ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತದ ಅಷ್ಟೇ. ನಮ್ಮ ಕೆಲಸ ಇದೆ ರೀ ಅಂತಂದರೆ ಆಗಿರೋದಲ್ಲೇನು ರೀ, ತುಂಬ ಸೀರಿಯಸ್ ಆಗಿ ತಗೋಬೇಡ್ರಿ ಅದನ್ನು. ಆಮೇಲೆ ಮೀಡಿಯಾದವ್ರಿಗೆ ಬೈತಾವ್ರಿ ಅಂತೆಲ್ಲ ಅನ್ಕೋಬಿಡಿ. ಏನು ನಾವೇನು ಬಯಸ್ಕೊಳ್ಳೋಣ ರೀ, ಏನು ನಾವೇನು ಪ್ರಶ್ನೆ ತೀತ್ರೆ, ನೀವೇನು ಪ್ರಶ್ನೆ ತೀತ್ರೆ, ನೀವೇನು ತಪ್ಪು ಮಾಡಿಲ್ವೇನ್ರಿ ಲೈಫಲ್ಲಿ? ಹೇಳ್ರಿ, ನಿಜ ಸರ್, ನಿಜ. ಏನು ನಾವೇನು ತಪ್ಪು ಸುದ್ದಿಗಳನ್ನು ಹಾಕಿಲ್ವೇನ್ರಿ? ಎನಿ ಮೀಡಿಯಾ ಫಾರ್ ದಿ ಮ್ಯಾಟರ್ ಆಫ್ ಫ್ಯಾಕ್ಟ್ ಗೊತ್ತಾಗದೆ ಆಗಿರುತ್ತೆ, ಎಲ್ಲರೂ ಆಗಿರುತ್ತೆ ರೀ, ತಪ್ಪು ಮಾಡ್ತಾರ್ರಿ, ಗೊತ್ತಾಯ್ತಾ? ಬಟ್ ಆದರೆ ನಿಮ್ಮ ಅಕ್ಕ ಮಾಡಿರೋ ತಪ್ಪಿದೆಯಲ್ಲಪ್ಪ, ಅಕಾರ್ಡಿಂಗ್ ಟು ಪೊಲೀಸ್ ಫಾರಮ್ ನೀಚ್ ಕೆಲಸ. ಹೋಗಪ್ಪ ಪವಿತ್ರ ಗೌಡ ತಮ್ಮನೇ, ಹೋಗಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.